ಹಾಯ್ ಹಲೋ ಎಲ್ಲರೂ ಹೆಂಗದಿರಿ, ಎಲ್ಲರೂ ಮಸ್ತ್ ಅದಿರಿ ಅನ್ಕೊತೀನಿ. ಹಂಗೆ ನಾನು ಮಸ್ತ್ ಅದೀನಿ. ಇವತ್ತೊಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಫೈನಲಿ ಗೈಸ್ ನನ್ನ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಾಕತ್ತೈತಿ. ಆ್ಯಂಡ್ ಐ ನೋ ನೀವೆಲ್ಲರೂ ಅನ್ಕೊತೀರಿ ಸೆಕೆಂಡ್ ಇಯರ್ ಪಾಸ್ ಆದಮೇಲೆ ಕಂಪ್ಲೀಟ್ ಅಂತ ಹೇಳು, ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ. ಬಟ್ ನಮ್ಮ ಮೇಲೆ ನಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಐತೆ ಗೈಸ್, ನಾವು ಪಾಸ್ ಆಕ್ಕೇವಿ ಅಂತಂತಂದು. ಸೊ ಇವತ್ತು ನನ್ನ ಲಾಸ್ಟ್ ಎಕ್ಸಾಮ್ ಅಂದರೆ, ಆ್ಯಂಡ್ ಐ ನೋ ಗೈಸ್ ನನ್ನ ವೀಡಿಯೋಸ್ ಒಳಗಡೆ ಕನ್ಸಿಸ್ಟೆನ್ಸಿ ಇರಲಿಲ್ಲ ಬಿಕಾಸ್ ಆಫ್ ದಿಸ್ ಕಾಲೇಜ್ ಎಕ್ಸಾಮ್ಸ್ ಆ್ಯಂಡ್ ಬಿಕಾಸ್ ಆಫ್ ದ ಫ್ಯಾಮಿಲಿ ಇಶ್ಯೂಸ್ ಆ್ಯಂಡ್ ಆಲ್. ಬಟ್ ನಾನು ನನಗೆ ಪ್ರಾಮಿಸ್ ಮಾಡ್ಕೋತೀನಿ, ನಾನು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀನಿ ಇನ್ಮೇಲಿಂದ ಅಂತಂದು. ಆ್ಯಂಡ್ ಪ್ಲೀಸ್ ಐ ನೀಡ್ ಯುವರ್ ಸಪೋರ್ಟ್, ಡೂ ಸಪೋರ್ಟ್ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ನೋಡೋಣ ಇವತ್ತು ಏನೇನು ಇರ್ತೈತಿ, ಲಾಸ್ಟ್ ಡೇ ಅಲ್ಲ ಎಕ್ಸಾಮ್ಸದ್ದು. ಸೊ ನಮ್ದು ಲಾಸ್ಟ್ ಎಕ್ಸಾಮ್ ಇದ್ದಾಗ ಸೆಕೆಂಡ್ ಬ್ಯಾಚ್ವರೆಗೂ ಎಕ್ಸಾಮ್ ಇತ್ತು. ಹಾಗಾಗಿ ರೂಮ್ ಒಳಗಡೆ ಇದ್ದವರೆಲ್ಲರೂ ಟಿಫನ್ ಮಾಡ್ಕೊಂಡು ಕಾಲೇಜಿಗೆ ಹೊರಟ್ವಿ. ಆದರೆ ಇವ್ರು ನೋಡ್ರಿ ಗೈಸ್, ಒಂದು ಪ್ಲೇಟ್ ತೊಳ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ, ಅಷ್ಟು ಓದಿ 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 ಸುಸ್ತಾಗಿ ಇದ್ರೊಳಗೆ ತಿನ್ನಕತ್ತಾರ. ಬರೀ ಇಂಥದೆಯಾ ಗೈಸ್, ಬಾಯ್ ಬಾಯ್ ಗೈಸ್ ಬಾಯ್. ನಾವು ಮಾರ್ನಿಂಗ್ ಎದ್ದು ವಾಕಿಂಗು ಜಾಗಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ ಗೈಸ್. ಯಾಕಂದರೆ ಗಬ್ಬೂರೊಳಗಡೆ ರೂಮ್ ಮಾಡಿದಾಗಿಂದನೂ ಈ ಬಸ್ಗೋಸ್ಕರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಬೆಳಗ್ಗೆ ವಾಕಿಂಗು ಜಾಗಿಂಗು ಎಲ್ಲ ಆಗ್ಬಿಡ್ತೈತಿ. ಫೈನಲಿ ಬಸ್ ಸಿಕ್ತು. ಪ್ರಾಕ್ಟಿಕಲ್ ಎಕ್ಸಾಮ್ಸಿಗೂ ಅತಿ ಸೀರಿಯಸ್ ಆಗಿ ಅನಿಸ್ಕೊಂಡವ್ರು. ಈ ಪ್ಲೇಸ್ ಯಾವುದಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡೋರು ಎಲ್ಲರಿಗೂ ಗೊತ್ತಿರ್ತೈತಿ ಇದು ಪ್ಲೇಸ್ ಯಾವುದು ಅಂತಂದು. ನಿಮ್ಗೆ ಏನಾರ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿರಿ. ಈ ನಮ್ಮ ಕಾಲೇಜ್ ಕ್ಯಾಂಟೀನಿಂದ ಯಾರಿಗೆ ಏನು ಯೂಸ್ ಆಯಿತೋ ಎಲ್ಲೋ ಗೊತ್ತಿಲ್ಲ, ಈ ಹೋಗಿ ಬರೋರಿಗೆ ಒಂಥರ ಮಿರರ್ ಇದ್ದಂಗಿದೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಆರ್ಟಿಫಿಷಿಯಲ್ ಬ್ರೂಯಿಸ್ ಯಾವ ಲೆವೆಲ್ ಬೆಳಗ್ಗೆ 4 ಗಂಟೆಯಿಂದನೂ ಓದಕತ್ತಾಳ. ಆ್ಯಂಡ್ ನಾನು ಬುಕ್ಕನ್ನು ಓಪನ್ ಮಾಡಿಲ್ಲ. ಅದಕ್ಕಲ್ಲೇ ನಾವು ಇಬ್ಬರು ಫ್ರೆಂಡ್ಸ್ ಆಗಿದ್ದೀವಿ. ನೀನು ಭಾಳ ಓದೋಕಿ, ನಾನು ಓದ್ತೀನಿ ಗೈಸ್, ಅಷ್ಟೇನು ದಡ್ಡಿಲ್ಲ, ಓದ್ತೀನಿ, ಆದರೆ ಇನ್ನಷ್ಟು ಓದೋದಿಲ್ಲ. ಇದು ಏನಂತಾರ ಅಂದ್ರೆ, ನೀ ಅಸಹ್ಯ ಮಾಡ್ಕೊಳ್ಳೋದು ಅಂತಾರ ಗೊತ್ತಿಲ್ಲ, ನನಗೆ ಅಸಹ್ಯ ಗೊತ್ತಿಲ್ಲ. ಇಲ್ಲೇ ಟಾಪರ್ ಅದಿ ನೀನು, ನಮ್ಮ ಕಾಲೇಜಿದ್ದು ಟಾಪರ್. ಈ ಸತಿ ಯೂನಿವರ್ಸಿಟಿಗೆ ಟಾಪರ್ ಯಾರಂದ್ರೆ ಈಕಿನ ಹೆಸರು ಏನಂತ ನಾ ಆಮೇಲೆ ಹೇಳ್ತೇನೆ ನಿಮಗೆ. ಬಂದ್ಮ್ಯಾಗ ಹೌದಲೇ ನಮ್ದು ರಿಸಲ್ಟ್ ಬಂದ್ಮ್ಯಾಗ ನೋಡ್ರಿ ಗೈಸ್, ನೀವು ಗೊತ್ತಾಗ್ತೈತೆ ಯೂನಿವರ್ಸಿಟಿ ಟಾಪರ್ ಆಗಿರ್ತಾಳೆ ಆಕಿ. ಆ್ಯಂಡ್ ಈಕಿನೂ ಅಲ್ಲದಾಳಲ್ಲ, ಆಕಿನೂ ಟಾಪರ್. ನಾವು ಫುಲ್ ಇರೋ ಯೂನಿವರ್ಸಿಟಿ ಕ್ರಿಯೇಟ್ ಮಾಡಿದ್ದೆ ಈಕೆ. ನೋ ಕಾಮೆಂಟ್ಸ್. ನಾವು ಕಿಂಗು ಅಥವಾ ಕ್ವಿನ್ ಆ ಥರ ಅಲ್ಲ, ನಾವು ಕ್ವಿನ್ ಮೇಕರ್ಸ್. ನಾವು ಹಂಗೆ, ನೀವು ಟಾಪರ್ ಆಗ್ರಿ, ನಾವು ಟಾಪರ್ಸ್ ಮಾಡ್ತೇವೆ, ಟಾಪರ್ ಆಗಲ್ಲ. ಜೋಕ್ ಮಾಡಿದೆಲ್ಲ ಸಾಕಪ್ಪ, ಇನ್ನೇನು ಸೀರಿಯಸ್ ಆಗಿ ಓದ್ಕೊಳ್ಳೋನು ಅಂತ ಅನ್ಕೊಳ್ತಿದ್ನ. ಅಷ್ಟೊತ್ತಿಗೆ ಇವಳು ಬಂದ್ಲ. ಇವಳು ಯಾರಪ್ಪ ಅಂತಂದರೆ ನಮ್ಮ ಶ್ವೇತಾ ಅಂತ ಹಳೆ ರೂಮ್ಮೇಟ್. ಶೀಸ್ ಲೈಕ್ ಯಾವಾಗ ಶ್ವೇತಾ ನೋಡಿದ್ರು ಒಂದು ಹೊಸ ಎಕ್ಸೈಟ್ಮೆಂಟ್ ಒಳಗಡೆ ಬಂದು ಮಾತಾಡಿಸ್ತಾಳೆ. ನಮ್ಮ ಬ್ಯಾಚ್ ಅವರಿಗೆ FMT ಎಕ್ಸಾಮ್ ಇತ್ತು, ಬಟ್ ಇನ್ನೊಂದು ಬ್ಯಾಚ್ ಅವರಿಗೆ ಪ್ಯಾಥಾಲಜಿ ಎಕ್ಸಾಮ್ ಇತ್ತು. ಪ್ರತಿ ಸತಿ ವೈವನ್ನು ಇವರು ಫಸ್ಟ್ ಸ್ಟಾರ್ಟ್ ಮಾಡ್ತಿದ್ರು, ಬಟ್ ಈ ಸತಿ ಇವರ ಲಾಸ್ಟ್ ಎಂಡ್ ಮಾಡತ್ತಾರ ಅದನ್ನು. ನನ್ನ ವೈವ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಏನಾರ ಮಾಡೋಣ ಅನ್ಕೊಂಡು, ಯಾಕಂದ್ರೆ ಎಲ್ಲರಿಗೂ ಫುಲ್ ಬೋರ್ ಆಗಿಬಿಟ್ಟಿತ್ತು ಯಾವಾಗ ಎಕ್ಸಾಮ್ ಮುಗೀತು ಅಂದ್ಕೊಂಡು. ಸೊ ಏನೋ ಒಂದು ಟ್ರೈ ಮಾಡಾಕತ್ತೀನಿ, ನೋಡು ಯಾರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತಂದು. ಗೈಸ್ ಪ್ಲೀಸ್ ಡೋಂಟ್ ಕಮೆಂಟ್ ಆನ್ ಮೈ ಹ್ಯಾಂಡ್ ರೈಟಿಂಗ್, ಓಕೆ? ಬಿಕಾಸ್ ನಂದು ಸ್ವಲ್ಪ ಓಕೆ ಹ್ಯಾಂಡ್ ರೈಟಿಂಗ್ ಐತೆ ಅಷ್ಟೇ. गोलमाल है भाई, सब गोलमाल है. खत्म, बाय बाय, टाटा, गुड बाय, गया. ಇಬ್ರು ಅಷ್ಟೇ.